ಬರುವಾತನಾಗಿದ. ಕರಗಳ ತಟ್ಟಿ ದೇವರ ನಾಮಗೆ ಹಲ್ಲೆಲೂಯಾ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ ಅಂದ್ರೆ ಲೇಟ್ ಆಗಲ್ಲ. ಹಲ್ಲೆಲೂಯಾ. ದೇವ ಮಕ್ಕಳಿಗಿರುವಂತ ಒಂದು ನಂಬಿಕೆ, ನಿರೀಕ್ಷೆ ಏನಂತಂದ್ರೆ ಯೇಸು ಬರುವನು. ಎಲ್ಲರೂ ಹೇಳಿ, ಯೇಸು ತಿರುಗಿ ಬರುವನು. ಹಲ್ಲೆಲೂಯಾ. ಗಮನಿಸಿ, ಒಂದು ಸಣ್ಣ ಯೇಸು ಕ್ರಿಸ್ತನ ಬರೋಣವನ್ನು ಕುರಿತಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆನ ಹೇಳ್ತೇನೆ. ಯಾರು ಹೇಳಿದ್ರು ಅಂತ ಜ್ಞಾಪಕಿಲ್ಲ, ಬಟ್ ಆದರೆ ಯಾರೋ ಹೇಳಿದ್ರೆ ನಾನು ಕೇಳಿಸ್ಕೊಂಡೆ. ಯೇಸುವಿನ ಬರೋಣನ ಕುರಿತಾಗಿ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ, ಯೇಸು ಶಿಲುಬೆ ಮೇಲೆ ಸತ್ತಿದ್ದನು, ಅದನ್ನು ಎರಡನೇ ಸಾರಿ ಬರುವುದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಕಥೆ ಏನಂತಂದ್ರೆ, ಒಂದು ಯೌವನಸ್ಥ ಹುಡುಗ ಇವರು ಒಂದು ವ್ಯಕ್ತಿ, ಒಂದು ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ತಿರುವಾಗ ಒಂದು ಯೌವನಸ್ಥ ಹುಡುಗನ್ನ ಹಿಡ್ಕೊಂಡು 20-30 ಜನ ಹೊಡೀತಾ ಇದ್ದಾರೆ. ಇವರು ಹೋಗಿ ಆ 30 ಜನರ ಹತ್ರನು ಅವ್ರನ್ನೆಲ್ಲ ತಳ್ಳಿ ಈ ಹುಡುಗನ್ನ ಬಿಡಿಸಿ, ನಿಲ್ಲಿಸ್ರಿ, ಎಂತ ಹೊಡಿತಾ ಇದ್ದೀರಾ ಅಂದಾಗ ಅವನು ಹೇಳಿದನಂತ, ಅವರೆಲ್ಲ ಹೇಳಿದ್ರಂತ, ಸಾರ್ ಇವನು ಇಂಥ ಮನೆ ಒಳಗಡೆ ನುಗ್ಗಿ ಮನೆಯಲ್ಲಿ ಇರುವುದನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಅಲ್ಲಿರುವಂತ ಸ್ತ್ರೀಗೂ ಹೊಡೆದ್ಬಿಟ್ಟವನೆ, ಚೈನೆಲ್ಲ ಕಿತ್ಕೊಂಡ್ಬಿಟ್ಟವನೆ. ಓಡುವ ದಾರಿಯಲ್ಲಿ ನಾವು ಇವನ್ನ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಇವನಿಗೆ ಚೆನ್ನಾಗಿ ಹೊಡಿತಾ ಇದ್ದೀವಿ ಅಂದಾಗ, ಅವರ ಊರಿನಲ್ಲಿ ಒಳ್ಳೆ ಹೆಸರುಳ್ಳಂಥ ವ್ಯಕ್ತಿ, ಅವ್ರ ಮಾತಿಗೆ ಎಲ್ಲರೂ ವಿಧೇಯರಾಗುವುದರಿಂದ ಅವ್ರು ಆಯ್ತು ಬಿಡಪ್ಪ, ಇನ್ನೇನು ಹಿಡ್ಕೊಂಡು ಆಯ್ತಲ್ಲ, ಅವನ ಹತ್ರ ಇರೋದೆಲ್ಲ ಕಿತ್ಕೊಂಡು ಆಯ್ತಲ್ಲ, ಬಿಟ್ಬಿಡಿ, ಅವನ್ನ ತಪ್ಪಿಸ್ಕೊಂಡು ಹೋಗ್ಲಿ, ಇನ್ನೊಂದು ಸಾರಿ ನೀನು ಕೆಲಸ ಮಾಡಿದ್ರೆ ನಿನ್ನ ಅಷ್ಟೇ ಕೈ ಕಾಲು ಮುರಿದು ಹಾಕ್ಬಿಡ್ತೀವಿ, ಸಾಯಿಸಿಬಿಡ್ತೀವಿ ನಿನ್ನ, ಓಡೋಗಂತ ಕಳಿಸ್ಬಿಟ್ರಂತೆ. ಅವನು ಅವ್ರಿಗೆ ಕಾಲಿಗೆ ಬಿದ್ದು, ಸಾರ್ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸಾರ್ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊಂಟೋದನಂತೆ. ಸುಮಾರು ಒಂದು 5 ವರ್ಷಗಳಾದ ನಂತರ, 5 years ಲೇಟರ್, ಒಂದು ದಿನ ಆ ದೊಡ್ಡ ವ್ಯಕ್ತಿ ಇದಾರಲ್ಲ, ಅವರೊಂದು ಕೋರ್ಟ್ ಅವರು ಜಡ್ಜ್ ಆಗಿ ಕೂತಿರುವಾಗ, ಇದೇ ವ್ಯಕ್ತಿ ಮತ್ತೆ ಇನ್ನೊಂದು ಕಡೆ ಕಳ್ಳತನ ಮಾಡಿ ಅವನ್ನ ಹಿಡಿದು ಅವನ ಕೋರ್ಟಲ್ಲಿ ತಂದು ನಿಲ್ಲಿಸಿರುವಾಗ, ಅವನು ನೋಡಿದ, ಮೊದಲು ನನ್ನನ್ನು ತಪ್ಪಿಸಿದಂತ ಅದೇ ವ್ಯಕ್ತಿನ ಇವತ್ತು ಕೋರ್ಟಲ್ಲಿ ಜಡ್ಜ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದ್ದ ಕೂಡಲೇ ಅವನು ಬಹಳ ಖುಷಿ ಆಯಿತು, ಸಂತೋಷವಾಯಿತು. ಅವನು ಹೇಳಿದ, ಸಾರ್ ನಾನು ಯಾರಾದ್ರೂ ಗೊತ್ತಾಯ್ತಾ? ಮೊನ್ನೆ ನೀವು ನನ್ನನ್ನು ಬಿಡಿಸಿದ್ರಲ್ಲ ಅದೇ ವ್ಯಕ್ತಿನೇ ಸರ್, ನಾನು ಗೊತ್ತಿಲ್ಲದೆ ಮತ್ತೆ ತಪ್ಪು ಮಾಡಿಬಿಟ್ಟಿದ್ದೀನಿ ಸಾರ್, ದಯವಿಟ್ಟು ನನ್ನ ಈ ಒಂದು ಸಾರಿ ಮಾತ್ರ ಕ್ಷಮಿಸಿ ಬಿಡುಗಡೆ ಮಾಡಿಬಿಡಿ, ಈ ಒಂದು ಸಾರಿ ನನ್ನ ಬಿಡುಗಡೆ ಮಾಡಿಬಿಡಿ, ಇನ್ಮೇಲೆ ನನ್ನ ಜೀವಮಾನಕ್ಕೆ ತಪ್ಪು ಮಾಡಲ್ಲ. ಆ ಒಂದು ಜಡ್ಜ್ ಹೇಳಿದ್ರಂತ, ನೋಡಪ್ಪ, ನಾನು ನಿನ್ನನ್ನು ರಸ್ತೆಯಲ್ಲಿ ಬಿಡಿಸಿದಾಗ ಸಾಮಾನ್ಯವಾದಂಥ ವ್ಯಕ್ತಿಯಾಗಿದ್ದೆ, ನಾನು ನಿನ್ನ ಮೇಲೆ ಕರುಣೆ ಇಟ್ಟು ನಿನ್ನನ್ನು ಬಿಡಿಸ್ಕೊಂಡೆ, ಆದರೆ ಇವತ್ತು ನಾನು ಕುಳಿತಿರುವಂಥ ಈ ಸ್ಥಾನ ಸಾಮಾನ್ಯವಾದ ವ್ಯಕ್ತಿಯಾಗಿ ಅಲ್ಲ, ನ್ಯಾಯಾಧಿಪತಿಯಾಗಿ ಕುಳಿತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಕರುಣೆ ಇಲ್ಲ, ಇಲ್ಲಿ ನೀತಿ ಅಷ್ಟೇ. ನೀನು ತಪ್ಪು ಮಾಡಿರುವುದು ನಿರೂಪಣವಾದರೆ ನಿನಗೆ ಶಿಕ್ಷೆ ಅಷ್ಟೇ. ಐ ಕೆನಾಟ್ ಫರ್ಗಿವ್ ಯು ಎನಿಮೋರ್. ಯಾಕೆಂದ್ರೆ ನಾನು ಕುಳಿತಿರುವಂಥ ಸ್ಥಾನ ಬೇರೆಯವರ ಕ್ಷಮಿಸುವಂಥ ಸ್ಥಾನ ಇಲ್ಲ, ನೀತಿಯನ್ನು ನೆಲೆ ನಿಲ್ಲಿಸುವಂಥ ಸ್ಥಾನವಾಗಿದೆ. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಬರುವಾಗ ರಕ್ಷಕನಾಗಿ ಬರುವುದಿಲ್ಲ, ನ್ಯಾಯಾಧಿಪತಿಯಾಗಿ ಬರುತ್ತಾ ಇದ್ದ.